ಕೇರಳದ ವಯನಾಡಿನಲ್ಲಿ ಕಂಡು ಕೇಳರಿಯದ ಭೂಕುಸಿತ ಆಗಿದೆ. ಭೂಕುಸಿತದಲ್ಲಿ ಈವರೆಗೆ 156 ಜನರ ಮೃತದೇಹ ಪತ್ತೆಯಾಗಿದೆ. ವಯನಾಡಿನಲ್ಲಾಗಿರುವಂತಹ ಗುಡ್ಡ ಕುಸಿತ ಇದುವರೆಗೆ 156 ಮಂದಿಯನ್ನ ಬಲಿ ಪಡೆದಿರುವಂತಹ ಮಾಹಿತಿ ಸಿಕ್ಕಿದೆ. ನಾಪತ್ತೆಯಾದ 500ಕ್ಕೂ ಹೆಚ್ಚು ಜನರ ಸುಳಿವೇ ಸಿಗ್ತಾ ಇಲ್ಲ. ರಕ್ಷಣಾ ತಂಡಗಳಿಂದ ತೀವ್ರಗೊಂಡಂತಹ ಶೋಧ ಕಾರ್ಯಾಚರಣೆ. ಸೇನೆ, ಎನ್ಡಿಆರ್ಎಫ್, ಸ್ವಯಂ ಸೇವಕರಿಂದ ಶೋಧ ಕಾರ್ಯಾಚರಣೆ ನಡೀತಿದೆ. ಭೂಕುಸಿತದಲ್ಲಿ ಸಾವಿನ ಸಂಖ್ಯೆ ಮತ್ತಷ್ಟು ಏರಿಕೆ ಆಗುವಂತಹ ಸಾಧ್ಯತೆ ಇದೆ. ನೀವೀಗ ಕಾರ್ಯಾಚರಣೆಯನ್ನು ಗಮನಿಸ್ತಾ ಇದ್ದೀರಿ. ಕುಸಿದಿರುವಂಥ ಮನೆ, ಯಾರಾದರೂ ಒಳಗೆ ಬದುಕಿರುವಂಥ ಚಾನ್ಸಸ್ ಇದೆಯಾ? ಸೊ ಆ ರೀತಿಯಾಗಿ ಹುಡುಕಾಟ ನಡೀತಾ ಇದೆ. ಜೊತೆಗೆ ಹೆಲಿಕಾಪ್ಟರ್ ಮೂಲಕ ಕೂಡ ಕಾರ್ಯಾಚರಣೆ ನಡೀತಿರೋದು. ಯಾಕಂದರೆ ಸೂಕ್ತವಾದಂಥ ಮಾರ್ಗದ ವ್ಯವಸ್ಥೆ ಇಲ್ಲ. ಸೊ ಹಾಗಾಗಿ ಹೆಲಿಕಾಪ್ಟರ್ಗಳನ್ನು, ಸೇನಾ ಹೆಲಿಕಾಪ್ಟರ್ಗಳನ್ನು ಬಳಸಿ ಅಲ್ಲಿಂದ ಕೆಳಗೆ ರೋಪ್ ಬಿಟ್ಟು ನಂತರ ಆ ಮೂಲಕ ಅವ್ರನ್ನ ಮೇಲೆ ಎಳೆದು ನಂತರ ಸುರಕ್ಷಿತವಾದಂಥ ಜಾಗಕ್ಕೆ ಬಿಡಲಾಗ್ತಾ ಇದೆ. ಅಲ್ಲಿಂದ ಲಿಫ್ಟ್ ಮಾಡುವಂಥ ಕೆಲಸ ಆಗ್ತಿದೆ. ಸೊ ಕೇರಳದ ವಯನಾಡಿನ ದೃಶ್ಯಗಳನ್ನು ತೋರಿಸ್ತಾ ಇದೆ ನಿಮಗೊಂದು ಕಡೆ. ಹೇಗೆ ಊರಿಗೆ ಊರೇ ಸ್ಮಶಾನದಂತೆ ಭಾಸವಾಗ್ತಿದೆ ಅಂತ. ಇವೆಲ್ಲವೂ ಕೂಡ ಭಾಳ ಹಚ್ಚ ಹಸಿರಾಗಿದ್ದಂಥ ಜಾಗ. ಭಾಳ ಪ್ರಶಾಂತವಾಗಿ ಅಲ್ಲೊಂದು ಹೊಳೆ ಹರಿತಾ ಇತ್ತು. ಅಲ್ಲೇ ಪಕ್ಕದಲ್ಲೊಂದು ಶಾಲೆ, ಸೊ ಆಸ್ಪತ್ರೆ, ರೆಸಾರ್ಟ್ಗಳು, ಕೆಫೆ ಇದೆಲ್ಲವೂ ಕೂಡ ಇದ್ದಂಥ ಒಂದು ಏರಿಯಾ ಇದು. ಜನರು ತಮ್ಮ ತಮ್ಮ ಕೆಲಸಗಳಲ್ಲಿ ಬ್ಯುಸಿ ಆಗಿದ್ದರು. ಪ್ರವಾಸಿಗರು ಹೆಚ್ಚಾಗಿ ಬರ್ತಾಯಿದ್ರು. ಆದರೆ ಈಗ ಊರಿಗೆ ಊರೇ ಕಣ್ಮರೆ ಆಗಿದೆ. ನಿಮಗೇನು ಡ್ರೋನ್ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ, ಅವೆಲ್ಲವೂ ಕೂಡ ಸ್ವಚ್ಛಂದವಾಗಿದ್ದಂಥ ಒಂದು ಪ್ರದೇಶ. ಸೊ ರಕ್ಷಣಾ ಕಾರ್ಯಾಚರಣೆ, ಕುಸಿದಿರುವಂಥ ಮನೆಯ ಛಾವಣಿ ಕುಸಿದಿದೆ. ಅದನ್ನು ಮೇಲೆತ್ತಿ ಯಾರಾದರೂ ಒಳಗೆ ಸಿಲುಕಿದಾರಾ ಅನ್ನೋದನ್ನು ಹುಡುಕ್ತಿದ್ದಾರೆ ಈಗ. ಸೊ ರಕ್ಷಣಾ ಕಾರ್ಯಾಚರಣೆ, ಭಾಳಷ್ಟು ಕೇಸ್ಗಳಲ್ಲಿ ಒಳಗೆ ಉಸಿರಾಡ್ಕೊಂಡಿದ್ದಂಥವರು ಕೂಡ ಸಿಕ್ಕಿರುವಂಥದ್ದಾಗಿದೆ. ಇನ್ನು ಮೇಪಾಡಿ, ಮುಂಡಕೈ, ಚೂರಲ್ಮಲದಲ್ಲಿ ಭಾರೀ ನಷ್ಟ. ಗುಡ್ಡ ಕುಸಿತದ ಎಫೆಕ್ಟ್ ವಸತಿ ಪ್ರದೇಶವೇ ನಿರ್ನಾಮವಾಗಿದೆ. ಮೇಪಾಡಿ, ಮುಂಡಕೈ, ಚೂರಲ್ಮಲ ಗುಡ್ಡ ಕುಸಿತದ ಎಫೆಕ್ಟ್ ವಸತಿ ಪ್ರದೇಶವೇ ನಿರ್ನಾಮವಾಗಿದೆ. ಚೂರಲ್ಮಲ ಪ್ರದೇಶದಿಂದ ಟಿವಿ9ನ ಗ್ರೌಂಡ್ ರಿಪೋರ್ಟ್. ಭೂ ದುರಂತದಲ್ಲಿ ಇವರಿಗೆ 156 ಮಂದಿ ಸಾವನ್ನಪ್ಪಿರುವಂತ ಅಪ್ಡೇಟ್ ಸಿಕ್ಕಿರೋದು. ಕ್ಷಣ ಕ್ಷಣಕ್ಕೂ ಕೂಡ ಏರಿಕೆ ಆಗ್ತಾ ಇದೆ ಸಾವಿನ ಸಂಖ್ಯೆ. ಇನ್ನೂ ಬಹಳಷ್ಟು ಮಂದಿ ಆ ಕೆಸರಿನ ಒಳಗೆ ಸಿಲುಕಿರುವಂತ ಆತಂಕ ಇದೆ. ನಮ್ಮ ಪ್ರತಿನಿಧಿ ದಿಲೀಪ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ದೇವರನಾಡಿನಲ್ಲಿ ಸುರಿತಾ ಇರುವಂಥ ಭಾರಿ ಮಳೆಗೆ ನಿಜಕ್ಕೂ ಕೂಡ ಅಕ್ಷರಶಃ ಕೇರಳ ನಲುಗಿ ಹೋಗಿದೆ ಅಂತಲೇ ಹೇಳ್ಬೋದು. ಈಗ ನಾನು ನಿನ್ನೆ ದುರಂತ ನಡೆದಂಥ ಸ್ಥಳದಲ್ಲಿದ್ದೇನೆ. ಸ್ಥಳದ ಪರಿಸ್ಥಿತಿಯನ್ನು ತೋರಿಸ್ತಾ ಹೋಗ್ತಾನೆ. ಎಷ್ಟರ ಮಟ್ಟಿಗೆ ತೀವ್ರತೆ ಇತ್ತು ಜಲಪ್ರಳಯದ್ದು ಅನ್ನುವಂಥದ್ದು ಇದು ಒಂದು ಸಾಕ್ಷಿಯಾಗಿರುವಂಥದ್ದು. ಅಂದರೆ ಮನೆ ಈಗ ಸಂಪೂರ್ಣವಾಗಿ ಕೊಚ್ಚಿ ಹೋಗಿದೆ. ಮನೆಯಲ್ಲಿದ್ದ ವಸ್ತುಗಳು ಕೂಡ ಚೆಲ್ಲಾಪಿಲ್ಲಿಯಾಗಿ ಆಚೆ ಬಂದಿದೆ. ಅಂದರೆ ಮನೆಯಲ್ಲಿದ್ದವ್ರನ್ನ ರಕ್ಷಣೆ ಮಾಡುವಂಥ ಕೆಲಸವನ್ನು ಕೂಡ ನಿನ್ನೆ NDRF ಮತ್ತು SDRF ತಂಡದವರು ಮಾಡಿರುವಂಥದ್ದು. ಅಂದರೆ ಇಡೀ ರಾತ್ರಿ ಸುರಿದಂಥ ಭೀಕರ ಮಳೆಗೆ ಈ ರೀತಿಯಾದಂಥ ಪರಿಸ್ಥಿತಿ ಉಂಟಾಗಿರುವಂಥದ್ದು. ಅಂದರೆ ಎಲ್ಲೂ ನೋಡಿದ್ರೂ ಕೂಡ ಮಳೆ ಮತ್ತೆ ನೀರು ಅನ್ನುವಂಥದ್ದು ಸ್ಥಿತಿ ಈ ಒಂದು ಪ್ರದೇಶದಲ್ಲಿ ಆಗಿರುವಂಥದ್ದು. ಅಂದರೆ ಮುಂಡಕ್ಕಾಯ್ ಮತ್ತು ಚೋರ್ಮಲೈ ಅನ್ನುವಂಥ ಸ್ಥಳ ಏನಿದೆ, ಈ ಒಂದು ಸ್ಥಳದಲ್ಲಿ ಈ ರೀತಿಯಾದಂಥ ಭೀಕರವಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಸುಮಾರು ಈವರೆಗೆ 120ಕ್ಕೂ ಹೆಚ್ಚು ಮೃತದೇಹಗಳು ಸಿಕ್ಕಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇರುವಂಥದ್ದು. ಅದರಲ್ಲೂ ಕೂಡ 275 ಜನರು ಮಿಸ್ಸಿಂಗ್ ಆಗಿದ್ದಾರೆ ಅನ್ನುವಂಥ ಕೂಡ ಮಾಹಿತಿ ಸಿಗ್ತಾ ಇರುವಂಥದ್ದು. ಅಂದರೆ ಈ ಪ್ರದೇಶ ಎಷ್ಟರ ಮಟ್ಟಿಗೆ ಹಾನಿಯಾಗಿದೆ ಅನ್ನುವಂಥದ್ದನ್ನ ತೋರಿಸ್ತಾ ಹೋಗ್ತಾನೆ. ನಿಜಕ್ಕೂ ಕೂಡ ಇಲ್ಲಿದ್ದಂಥ ಮನೆಗಳು ಕೂಡ ಈಗ ಮನೆ ಇತ್ತು ಅನ್ನುವಂಥ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ, ಯಾವುದೇ ಕುರುಹುಗಳು ಕಾಣಿಸ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ನೀರಿನಲ್ಲಿ ಅಂದರೆ ಮಣ್ಣು ಕೊಚ್ಚಿಕೊಂಡು ಬಂದು ಮನೆ ಕೂಡ ಸಂಪೂರ್ಣವಾಗಿ ಅವಶೇಷಗಳು ಮಣ್ಣಿನಡಿಯಲ್ಲಿ ಸಿಲುಕಿರುವಂಥದ್ದು. ಈಗ ದೃಶ್ಯದಲ್ಲಿ ತೋರಿಸ್ತಾನೆ ಎಷ್ಟರ ಮಟ್ಟಿಗೆ ಬದಿ ನೀರು ಅಂದರೆ ಒಂದು ನದಿಯಲ್ಲಿ ಕೊಚ್ಕೊಂಡು ಬಂದಂಥ ನೀರಿನಲ್ಲಿ ಕೊಚ್ಕೊಂಡು ಬಂದಂಥ ಮಣ್ಣು ಎಷ್ಟರ ಮಟ್ಟಿಗೆ ತುಂಬಿದೆ ಅನ್ನುವಂಥದ್ದು ಈ ದೃಶ್ಯದಲ್ಲಿ ನೋಡ್ಬೋದು. ಸುಮಾರು ಅರ್ಧದಷ್ಟು ಮನೆಗಳು ಸಂಪೂರ್ಣವಾಗಿ ಮುಚ್ಚಿ ಹೋಗಿದೆ. ಅಂದರೆ ಇದು ಎತ್ತರದ ಪ್ರದೇಶದಲ್ಲಿರುವಂಥ ಮನೆಗಳಿಗೆ ಈ ರೀತಿಯಾದಂಥ ಪರಿಸ್ಥಿತಿ ಇದೆ. ಮತ್ತೊಂದು ದೃಶ್ಯ ತೋರಿಸ್ತೇನೆ. ಇಲ್ಲಿ ನೀರು ಹರಿದು ಬರ್ತಾ ಇದೆ. ಈ ಒಂದು ಸ್ಥಳ ಯಾವುದೇ ರೀತಿಯಾದಂಥ ನದಿ ಆಗಿರಲಿಲ್ಲ ಈ ಹಿಂದೆ. ಆದರೆ ಸಾಕಷ್ಟು ಮಳೆ ಬಂದಂಥ ಕಾರಣಕ್ಕೋಸ್ಕರ ಇಷ್ಟೊಂದು ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ. ಈ ಒಂದು ಪ್ರದೇಶದಲ್ಲಿ ಸಾಕಷ್ಟು ಮನೆಗಳಿತ್ತು, ಆದರೆ ಈಗ ಆ ಯಾವುದೇ ಮನೆಗಳು ಕಾಣಿಸ್ತಾ ಇಲ್ಲ. ಅಂದರೆ ಎಲ್ಲ ಸುಮಾರು 100ಕ್ಕೂ ಹೆಚ್ಚು ಮನೆಗಳು ಈ ರೀತಿಯಾದಂಥ ಮಳೆಯಲ್ಲಿ ಕೊಚ್ಚಿ ಹೋಗಿರುವಂಥದ್ದು. ಭೀಕರವಾದಂಥ ಮಳೆಯಲ್ಲಿ ಕೊಚ್ಚಿ ಹೋಗಿದೆ. ಈಗಾಗಲೇ NDRF ಮತ್ತು SDRF ತಂಡದವರು ರಕ್ಷಣೆ ಕಾರ್ಯವನ್ನು ಮಾಡಿದ್ದಾರೆ. ನಿನ್ನೆವರೆಗೂ ಕೂಡ ಸುಮಾರು 600ಕ್ಕೂ ಹೆಚ್ಚು ಜನರನ್ನ ರಕ್ಷಣೆ ಮಾಡುವಂಥ ಕೆಲಸದಲ್ಲಿ ನಿರಂತರವಾಗಿ ಮಾಡ್ಕೊಬಂದರು.
ಇಡೀ ರಾತ್ರಿ ಕಾರ್ಯಾಚರಣೆ ನಡೆಸಿದ್ರು. ಈಗ ಸದ್ಯಕ್ಕೆ ಈ ಒಂದು ಪ್ರದೇಶದಲ್ಲಿ ಯಾವ್ದಾದ್ರು ಮೃತದೇಹ ಸಿಗ್ಬೋದು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಜನರು NDRF ಮತ್ತು SDRF ಸಿಬ್ಬಂದಿಗಳು ಒಂದು ಹುಡುಕಾಟ ನಡೆಸುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಅಂದರೆ ಈ ಭಾಗಕ್ಕೂ ಮತ್ತೆ ಮತ್ತೊಂದು ಭಾಗಕ್ಕೆ ಮುಂಡಕಾಯಿ ಮತ್ತು ಚೋರ್ಮಲ ಎನ್ನುವಂಥ ಸ್ಥಳಕ್ಕೆ ಯಾವುದೇ ರೀತಿಯಾದಂಥ ಸಂಪರ್ಕ ಇಲ್ಲ. ಸಂಪರ್ಕ ಸಂಪೂರ್ಣವಾಗಿ ಕಡಿತ ಆಗಿದೆ. ಸಂಪರ್ಕ ಸಂಪೂರ್ಣವಾಗಿ ಕಡಿತವಾಗಿರುವ ಕಾರಣಕ್ಕೋಸ್ಕರ NDRF ಮತ್ತು SDRF ತಂಡದವರು ಹೆಲಿಕಾಪ್ಟರ್ ಮೂಲಕ ಹುಡುಕುವಂಥ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು. ಈಗ ದೃಶ್ಯದಲ್ಲಿ ತೋರಿಸ್ತಾನೆ ಎಷ್ಟರ ಮಟ್ಟಿಗೆ ಭೀಕರವಾದಂಥ ಪರಿಸ್ಥಿತಿ ಇದೆ ಅನ್ನುವಂಥದ್ದು ಈ ಒಂದು ದೃಶ್ಯಗಳನ್ನು ನೋಡ್ತಾ ಇದ್ರೆ ಕೂಡ ಗೊತ್ತಾಗುವಂಥದ್ದು. ಇದು ನಿಜಕ್ಕೂ ಕೂಡ ಕೇರಳ ಒಂದು ರೀತಿಯಲ್ಲಿ ನಲುಗಿ ಹೋಗಿದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ದಿಲೀಪ್ ಚೌಡಳ್ಳಿ, TV9 ಕೇರಳ.